ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ. ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗಲ್ಲಿ ನಿಮ್ಮನ್ನ ಔಟಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲಿಗೆ ಅಂತ ಕೇಳ್ತಿದ್ದೀರಾ? ಪ್ರಸಿದ್ಧವಾದ ಅವರೆಬೇಳೆ ಮೇಳ. ಇದು ಬಂದು ಬೆಂಗಳೂರಿಯನ್ಸ್ಗೆಲ್ಲರಿಗೂ ಗೊತ್ತಿರೋವಂಥದ್ದೇ. ಆ, ಈ ಮೇಳ ಬಂದು ಬಸವನಗುಡಿಯಲ್ಲಿ ನಡೆಯುವಂಥದ್ದು. ಇದು ಬಂದು ವಾಸವಿ ಕಾಂಡಿಮೆಂಟ್ಸ್ ಆಯೋಜಿಸಿರುವಂತಹ 25ನೇ ಅವರೆಬೇಳೆ ಮೇಳ ಆಗಿದೆ. ಇನ್ನು ನಾವು ಹೋಗಬೇಕಾದ್ರೇ ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು. ಎಷ್ಟಂತಂದರೆ 8:30 ಆಗೋಗ್ಬಿಟ್ಟಿತ್ತು. ಎಲ್ಲನೂ ಫುಲ್ ನಾನು ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ. ಆದಷ್ಟು ನಾನು ಎಷ್ಟು ಬೇಕೋ ಅಷ್ಟು ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು. ಎಂಟ್ರೆನ್ಸಲ್ಲೇ ಮಕ್ಕಳಿಗೆ ಅಟ್ರಾಕ್ಟ್ ಆಗುವಂಥದ್ದು ಎಲ್ಲ ಕೂಡ ಇತ್ತು. ಇನ್ನು ನನ್ನ ಮಕ್ಕಳು ಕೇಳಬೇಕಾ, ಅದು ಕೊಡಿಸು ಇದು ಕೊಡಿಸು. ಸೊ ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಡು ಬಂದ್ವಿ. ಹಾಗೆಯೇ ತುಂಬ ಇಷ್ಟ ಆಗುವಂತಹ ಇಯರಿಂಗ್ಸ್ಗಳಾಗಿರ್ಬೋದು, ನೆಕ್ಲೆಸ್ ಸೆಟ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಬೀದಿ ಬದಿ ವ್ಯಾಪಾರದಲ್ಲಿ ಮಾಡ್ತಾಯಿದ್ರು. ಅಲ್ಲೆಲ್ಲ ಲೈಕ್ ಎಂತಂದರೆ, ನೀವು ಶಾಪ್ಗಳಿಗೆ ಹೋಗೋದಕ್ಕಿಂತ ಈ ಸೈಡಲ್ಲಿ ಅಂಗಡಿಗಳು ಇಟ್ಟಿರ್ತಾರಲ್ಲ, ಅಲ್ಲಿ ತುಂಬ ವೆರೈಟೀಸ್ ಇರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ನಮಗೆ ಇಷ್ಟ ಆಗಿರೋಂಥ ಕೆಲವೊಂದು ಇಯರಿಂಗ್ಸ್ಗಳನ್ನ ನಾವು ತೊಗೊಂಡ್ವಿ. ಇನ್ನು ನನ್ನ ಹುಡ್ಗಿತ್ತಿ ಅವಳು ಕೂಡ ಬಂದಿದ್ದರು. ಆ್ಯಂಡ್ ಅವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿದ್ವಿ. ಇನ್ನು ಬೀದಿ ಬದಿ ಅಂದರೆ ಅದು ಇದು ಏನೋ ತಿನ್ನೋದು ಹೆಚ್ಚಿಗೆ ಇರುತ್ತೆ. ನೋಡ್ತಾ ಇರ್ಬೋದು, ಕಡಲೆಕಾಯಿ, ಬೇಯಿಸಿರೋ ಕಡಲೆಕಾಯಿ ಆಗಿರ್ಬೋದು ಎಲ್ಲನೂ. ಹಾಗೆ ಎಲ್ಲ ಒಂದು ಕಡೆಯಿಂದ ಟ್ರೈ ಮಾಡ್ಕೊಂಡು ಹಾಗೆ ಹೋದ್ವಿ. ಇನ್ನು ಹೊರಗಡೆ ಪಾಪ ಕಣ್ಣಿಲ್ಲದೆ ಇರೋವಂಥವ್ರು ಹಾಡು ಹೇಳ್ತಾ ಇದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರು ಹಾಡೋ ರೀತಿ ಇದೆಯಲ್ಲ, ತುಂಬ ಸುಮಧುರವಾಗಿರುತ್ತೆ. ಆ್ಯಕ್ಚುಲಿ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಎನಿವೇಸ್ ತುಂಬ ಚೆನ್ನಾಗಿತ್ತು. ಹಾಗೆಯೇ ಹೊರಗಡೆ ಹೋಗ್ತಾ ಹಾಗೆ ಈ ನನ್ನ ಚಿಕ್ಕ ಮಗಳು ಕೇಳಬೇಕಾ, ಕಾರ್ನು ಅದು ಇದು ಅಂತ ಹೇಳ್ತಿದ್ಲು. ಸರಿ, ಅವಳಿಗೂ ಹಾಗೆಯೇ ಕೊಡಿಸ್ತಾ ಹಾಗೆ ಒಂದು ಫೋಟೋ ಶೂಟ್ ಕೂಡ ಆಯಿತು. ಹಾಗೆ ಫೋಟೋ ತಗೊಂಡು ಇನ್ನು ಒಳಗಡೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿ ಒಂದು ಸಾಂಗ್ಗಳಾಗಿರ್ಬೋದು ಎಲ್ಲ ಆಡ್ತಾಯಿದ್ರು. ಸ್ವಲ್ಪ ನಾವೂ ಕೇಳಿಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಹಿಂಗೆ ಮಾಡಿಕೊಂಡು ಚಿಲ್ ಮಾಡ್ಕೊಂಡು ಹೊರಟ್ವಿ. ಇನ್ನು ಈ ಅವರೆಬೇಳೆ ಮೇಳದಲ್ಲಿ ಸುಮಾರು ಥರ ವೆರೈಟೀಸ್ ಅಪ್ಪ. ಏನು ಕಣ್ಣಿಗೆ ಬೇಕಾದದ್ದು, ಖಾರದ್ದಾಗಿರ್ಬೋದು ಐಟಮ್ಸ್ ಆಗಿರ್ಬೋದು, ಸ್ವೀಟ್ ಐಟಮ್ಸ್ ಆಗಿರ್ಬೋದು, ಎಷ್ಟು ಇಷ್ಟಪಡೋರು ಅವರೆಕಾಳನ್ನ ಇಷ್ಟಪಡೋ ಅಂಥವ್ರು ವೆರೈಟೀಸ್ ಆಫ್ ಫುಡ್ ಬೇಕಂತಂದರೆ ಬನ್ನಿ ಗುರು ಇಲ್ಲಿಗೆ, ಒಮ್ಮೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಇನ್ನು ನಾನು ಸುಮಾರು ಏನು ಐಟಮ್ಸ್ಗಳನ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಹೆವಿ ಜನ ಅಪ್ಪ, ತುಂಬ ಜನ ಇದ್ದಾರೆ. ಸೊ ನಾವು ಒಳಗಡೆ ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ಹೊರಗಡೆನೇ ಸ್ವಲ್ಪ ಏನೇನು ಬೇಕೋ ಅದನ್ನು ತಿಂದ್ಕೊಂಡು ಹಾಗೆ ಬಂದ್ವಿ. ಸೊ ನಿಮಗೆ ಅಲ್ಲಿ ಲಿಸ್ಟ್ ತೋರಿಸಿದ್ದೀನಿ, ಸುಮಾರಿದೆ ಐಟಮ್ಸ್ಗಳು. ಸೊ ನೀವು ಬೇಕಾದ್ರೆ ಹೋಗಿ ನೋಡಬಹುದು. ಆ್ಯಂಡ್ ಎಂಟ್ರಿ ಫೀಸ್ ಬಂದು 100 ರೂಪೀಸ್ ಆಗಿರುತ್ತೆ. ಆ್ಯಂಡ್ ಇದು ಬಂದು 27th ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿದೆ. ಆ್ಯಂಡ್ ನ್ಯೂ ಇಯರ್ 5th ಇರುತ್ತೆ ಇದು. ಸೊ ಯಾರು ಅವರೆಕಾಳು ಪ್ರಿಯರ್ ಇದ್ದೀರಾ, ಒಂದು ಸಾತಿ ವಿಸಿಟ್ ಮಾಡಿ. ಆ್ಯಂಡ್ ಎಲ್ಲ ಬಗೆಯ ಅವರೆಕಾಳನ್ನ ವೆರೈಟಿ ಫುಡ್ ಐಟಮ್ಸ್ ಸವಿರಿ ಅಂತ ಹೇಳ್ತಾ. ಹಾಗೆ ನಾವು ಇಲ್ಲಿ ಏನು ತಿಂದ್ವಿ ಅಂತಂದರೆ, ಏನದು ಅವರೆಕಾಳು ಉಪ್ಪಿಟ್ಟು. ಏನು ಚೆನ್ನಾಗಿತ್ತು ಗುರು. ನನಗಂತೂ ಅದೊಂದೇ ಇಷ್ಟ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಪಲಾವ್ ಆಗಿರ್ಬೋದು, ಚಿತ್ರಾನ್ನ ಆಗಿರ್ಬೋದು, ಸುಮಾರಿತ್ತು ವೆರೈಟೀಸು. ಆದರೆ ನನಗಿಷ್ಟ ಆಗಿದ್ದು ಅವರೆಕಾಳು ಉಪ್ಪಿಟ್ಟು. ಆ್ಯಂಡ್ ಇನ್ನೂ ವೆರೈಟೀಸ್ ಅಂತಂದರೆ ಆ್ಯಕ್ಚುಲಿ ನೀವೆಲ್ಲ ತುಂಬ ಶಾಕ್ ಆಗ್ತೀರಾ. ಅವರೆಕಾಳಲ್ಲಿ ಐಸ್ ಕ್ರೀಮ್ ಕೂಡ ಆಯಿತು ಗೊತ್ತಾ. ಆ್ಯಂಡ್ ಚಾಕ್ಲೇಟ್ಸ್ ಕೂಡ ಇತ್ತು. ಅದು ಹೆಂಗಪ್ಪ ಗುರು ತಯಾರಿಸ್ತಾರೆ ಅಂತ ನಿಜವಾಗ್ಲೂ ಒಂಥರ ಏನಂತಾರೆ, ಕ್ಯೂರಿಯಾಸಿಟಿ. ಆ್ಯಕ್ಚುಲಿ ನೀವು ಒಂದು ಸತಿ ಹೋಗಿ ಎಲ್ಲ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಚೆನ್ನಾಗಿತ್ತು, ಓಕೆ. ಆ್ಯಂಡ್ ಇದು ಮುದ್ದೆ ಸಾರು ಕೂಡ ಇತ್ತಪ್ಪ, ಫೇಮಸ್ಸು. ಕೇಳಲೇಬೇಕಾ, ಅವರೆಬೇಳೆ ಅಂತ ಅಂದರೆ ಮುದ್ದೆ ಸಾರು ಅಂತೂ ಅಲ್ಲಿ ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ಸೊ ಅದು ಕೂಡ ಇತ್ತು. ಸುಮಾರು ಜನ ಬಂದಿದ್ದರು, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಅಷ್ಟೇ. ಆ್ಯಂಡ್ ಇನ್ನು ನನ್ನ ಮಕ್ಳುಗಳು ಕೇಳಬೇಕಾ, ಅಲ್ಲಿ ಇಲ್ಲಿ ಓಡಾಟ ನೋಡ್ತಾ ಇರ್ಬೋದು. ತುಂಬ ನೀಟ್ನೆಸ್ ಕೂಡ ಇತ್ತು ಅಂತಲೂ ಹೇಳ್ಬೋದು. ಹೈಜೀನ್ ಮೇಂಟೈನ್ ಮಾಡಿದರು ಆ್ಯಕ್ಚುಲಿ. ಆ್ಯಂಡ್ ತುಂಬ ಜನ ಇರೋದ್ರಿಂದ ಕ್ಯೂ ತುಂಬ ದೊಡ್ಡದಾಗಿತ್ತಪ್ಪ. ಇನ್ನು ನಾವು ಎಲ್ಲ ಥರನೂ ನಾವು ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಒಂದೊಂದು ಐಟಮ್ಗಳು ತೊಗೊಂಡ್ವಿ. ಹಾಗೆ ನನ್ನ ಮಗಳಿಗೆ ಏನು ಪಲಾವ್, ಅವರೆಕಾಳು ಪಲಾವು, ಆ್ಯಂಡ್ ಇನ್ನೊಬ್ಳಿಗೆ ಚಿತ್ರಾನ್ನ, ಆ್ಯಂಡ್ ನಾನು ಅವರೆಕಾಳು ಉಪ್ಪಿಟ್ಟು ತಿನ್ನೋಣ ಅಂತ ಅಂದ್ಕೊಂಡು ಸರಿ ಅದನ್ನು ನಾವು ಆರ್ಡ್ರ್ ಮಾಡಿದ್ವಿ. ಇನ್ನೊಬ್ಬರು ವ್ಲಾಗರ್ ಇದ್ದಾರಪ್ಪ ನಮ್ಮ ಇದರಲ್ಲಿ. ಸೊ ಅವರ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಅವ್ರದ್ದು ಚಾನಲ್ ಬಂದು ನಮ್ಮ ಕನ್ನಡ ವ್ಲಾಗ್ಸ್ ಅಂತ. ಸೊ ಅವ್ರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ನೋಡ್ತಾ ಇರ್ಬೋದು, ಟೇಸ್ಟ್ ಮಾಡ್ತಾ ಇದ್ದೀವಿ.
ನನಗೇನೋ ಅಷ್ಟಕ್ಕಷ್ಟೇ ನನಗಷ್ಟು ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ಹೇಳಬೇಕಂತಂದರೆ ಪಲಾವು. ಇನ್ನು ಚಿತ್ರಾನ್ನ ಆಗಿರ್ಬೋದು. ಕ್ಯಾಶುಯಲ್ ಆಗಿ ನಾವು ಆ್ಯಸ್ ಯೂಶುವಲ್ ತಿಂತಾ ಇರ್ತೀವಿ. ಐ ಡೋಂಟ್ ನೋ ಬಟ್ ಓಕೆ. ಬಟ್ ಏನು ಉಪ್ಪಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಬೋಂಡ ಆಗಿರ್ಬೋದು, ವಡೆ ಆಗಿರ್ಬೋದು, ಆ್ಯಂಡ್ ಇನ್ನೊಂದು ಅಂತಂದರೆ ಅವರೆಕಾಳಲ್ಲಿ ಜಿಲೇಬಿ ಆಗಿರ್ಬೋದು, ಜಾಮೂನು, ಯಪ್ಪ ಏನು ವೆರೈಟೀಸ್ ಗುರು. ಇನ್ನು ನನ್ನ ಮಕ್ಳುಗಳು ಏನೇ ಕೊಡಿಸಿದ್ರೂ ಈ ಕುರ್ಕುರೆ ಅಂತಾರಲ್ಲ, ಲೈಕ್ ಸಮ್ ಚಾಟ್ಸ್ಗಳು ಅದನ್ನ ಇಷ್ಟಪಡ್ತಾರೆ. ಅದರಲ್ಲೂನು ಪೊಟ್ಯಾಟೊ ಟ್ವಿಸ್ಟ್ ಅಂತಂದರೆ ತುಂಬ ಇಷ್ಟ ನನ್ನ ಚಿಕ್ಕ ಮಗಳಿಗೆ. ಸೊ ಅದನ್ನು ತೊಗೊಂಡ್ಳು. ತುಂಬ ಖಾರ ಆಯಿತು. ಆ್ಯಂಡ್ ನನಗದೇನೂ ಇಷ್ಟ ಆಗೋದಿಲ್ಲ, ಎಣ್ಣೆಲಿ ಕರಿದು ಅದೆಲ್ಲ ಕೊಡ್ತಾರೆ ಏನೋ ಒಂಥರ. ಬಟ್ ಆದ್ರೂ ಅವಳು ಬಲವಂತಕ್ಕೆ ಒಂದು ತೊಗೊಂಡು ಟೇಸ್ಟ್ ಮಾಡಿದೆ. ಇನ್ನು ಚಿಕ್ಕವಳಂತೂ ತುಂಬ ಖುಷಿಪಟ್ಳು ತೊಗೊಂಡು ತಿಂದ್ಕೊಂಡು. ಇನ್ನು ಅಲ್ಲೆಲ್ಲ ರೌಂಡ್ ಹೊಡೆದ್ವಿ. ಆ್ಯಂಡ್ ಇನ್ನೂ ಅಲ್ಲಿ ಡ್ರೆಸ್ ಕಲೆಕ್ಷನ್ಸ್ ಕೂಡ ತುಂಬ ಇತ್ತು. ಕಾಟನ್ ಸೇಲ್ಸ್ಗಳಾಗಿರ್ಬೋದು, ಪ್ರತಿಯೊಂದು ಇತ್ತು. ಸ್ಯಾರೀಸ್ ನೋಡ್ತಾ ಇರ್ಬೋದು ನೀವು, ಎಲ್ಲ ಥರನೂ ಇದೆ. ಆ್ಯಂಡ್ ನೀವು ಕೂಡ ಬ್ಯಾಂಗ್ಳೂರಲ್ಲಿದ್ದು ಇದನ್ನು ದಯವಿಟ್ಟು ಮಿಸ್ ಮಾಡಬೇಡಿ, ಒಮ್ಮೆ ಬಂದು ಎಲ್ಲನೂ ನೋಡಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು, ಅಲ್ಲೇ ಸ್ಪಾಟಲ್ಲೇ ಮಡಿಕೆಯಲ್ಲಿ ನಮಗೆ ಟ್ರೈ ಮಾಡೋಕ್ಕೆ ಬಿಡ್ತಾರೆ. ಅಂದರೆ ಸಮ್ ಶೇಪ್ಸ್ ಮಾಡ್ಬೋದು ಮಡಿಕೆನಲ್ಲಿ. ಹಾಗಾಗಿ ಕೆಲವರು ಟ್ರೈ ಮಾಡ್ತಿದ್ರು. ಹಾಗೆ ನಾನು ಒಂದು ಸುಮ್ಮನೆ ಹಂಗೆ ಶೂಟ್ ಮಾಡಿದೆ. ಅಲ್ಲೊಂದು ಪೊಮೇರಿಯನ್ ನಾಯಿ ಕೂಡ ಬಂದಿತ್ತು, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದನ್ನು ಕೂಡ ಶೂಟ್ ಮಾಡ್ಕೊಂಡ್ವಿ. ಸೊ ಆಗಲೇ ಆಗೋಗಿತ್ತು ಟೈಮು, ಆಗಲೇ 9:45 ಆಗೋಗಿತ್ತು. ಸರಿನಾ, ನಾವು ಅಲ್ಲಿಂದ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್